ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪರೇಷನ್ ಚಾನಲ್. 2025-26ನೇ ಸಾಲಿನಲ್ಲಿ ನಡೆದಿರುವ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ರಾಜ್ಯಹೆಸರ ಕೀ ಆನ್ಸರ್ಗಳನ್ನು ಸಹ ಹೇಳುತ್ತೇವೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ ಎಂದು ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಸಮಯ 3 ಗಂಟೆಗಳಿರುತ್ತೆ ಈ ಕ್ವಶನ್ ಪೇಪರ್ ಬಿಡಿಸೋದಕ್ಕೆ. ಆ್ಯನ್ಯುವಲ್ಗೆ ಸಹ 3 ಗಂಟೆನೇ ಇರುತ್ತೆ. ಫಸ್ಟಿಗೆ 3 ಗಂಟೆ 15 ನಿಮಿಷ ಇರ್ತಿತ್ತು. ಹೋದ ವರ್ಷದಿಂದ 15 ನಿಮಿಷ ಕಡಿತ ಮಾಡಿದ್ದಾರೆ. ಹಾಗಾಗಿ ಈ ಕ್ವಶನ್ ಪೇಪರ್ನ ಬಿಡಿಸಲು 3 ಗಂಟೆ ಇರುತ್ತೆ. ಎಲ್ಲರೂ ಪ್ರಾಕ್ಟೀಸ್ ಮಾಡಿರಿ. ಈ ಕ್ವಶನ್ ಪೇಪರ್ ಆ್ಯನ್ಯುವಲ್ಗೆ ಬರುವ ಸಾಧ್ಯತೆ ಸಹ ಇದೆ. ಮತ್ತೆ ವಿಡಿಯೋ ಪ್ರಾರಂಭ ಮಾಡೋಣ. ರೋಮನ್ ಅಂಕಿ ಐ ಭಾಗ ಎ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ. 1ನೇ ಕ್ವಶನ್, ಕೆಳಗಿನ ಚಿತ್ರದ ಗುರುತಿಸಿ ಮತ್ತು ಅದು ಯಾವಾಗ ಜಾರಿಗೆ ಬಂದಿತು. 2ನೇ ಕ್ವಶನ್, ನೋಟ ಅನ್ನು ವಿಸ್ತರಿಸಿ. ಹಾಗೆ 3ನೇ ಕ್ವಶನ್, ಅಖಿಲ ಭಾರತ ಸೇವೆಗಳಿಗೆ ಒಂದು ಉದಾಹರಣೆ. 4ನೇ ಕ್ವಶನ್, ಮನುಸ್ಮೃತಿಯನ್ನು ಅಳವಡಿಸಿದ ಇಸವಿ. 5ನೇ ಕ್ವಶನ್, ಪೆರಿಸ್ಟ್ರೋಯ ಮತ್ತು ಗ್ಲಾಸ್ನಾಸ್ಟ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದರು. ರೋಮನ್ ಅಂಕಿ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಮೊದಲು 1ರಿಂದ 5 ತನಕ ಆನ್ಸರ್ಗಳನ್ನು ನೋಡೋಣ. ಆನ್ಸರ್ಗಳನ್ನು ನೋಡಿ. 1ನೇ ಕ್ವಶನ್ಗೆ ಆನ್ಸರ್ 22ನೇ ಜನವರಿ 1950 ಹಾಗೆ 2ನೇ ಕ್ವಶನ್ಗೆ ಆನ್ಸರ್ ಎ, ನಾನ್ ಆಫ್ ದ ಎಬೋ. 3ನೇ ಕ್ವಶನ್ಗೆ ಆನ್ಸರ್ 1ನೇ ಮಾತ್ರ ಆಗಿರುತ್ತೆ, ಬಿ ಆಗಿರುತ್ತೆ. ಹಾಗೆ 4ನೇ ಕ್ವಶನ್ಗೆ ಆನ್ಸರ್ ಸಿ, ಕ್ರಿಸ್ತ ಶಕ 185. 5ನೇದಕ್ಕೆ ಆನ್ಸರ್ ಬಿ, ಮುಖಯಲ್ ಗೋರ್ಮಂಚವ್. ಕಣ್ಣು ಮುಚ್ಚಿ ಕಣ್ಣು ತೆಗೆಯಷ್ಟರಲ್ಲಿ ನೀವು ಎಲ್ಲ ಕಂಠಪಾಠ ಮಾಡಿದ್ರೆ ಮಾತ್ರ 3 ಗಂಟೆಯಲ್ಲಿ ಬರೆಯುತ್ತೀರಿ. ಇಲ್ಲಾಂದ್ರೆ ಸಮಯ ಜಾಸ್ತಿ ಹಿಡಿತೆ, ಇದು ಪೊಲಿಟಿಕಲ್ ಆಗಿರೋದ್ರಿಂದ. ಹಾಗೆ ರೋಮನ್ ಅಂಕಿ 2 ಪ್ರಾರಂಭ ಮಾಡೋಣ. ರೋಮನ್ ಅಂಕಿ 2ರಲ್ಲಿ ಬರುವ ಕ್ವಶನ್ಗಳನ್ನು ಹೇಳಬೇಕಂದ್ರೆ 6ನೇ ಕ್ವಶನ್, ಡ್ಯಾಶ್ ಅನ್ನು ದ್ವಿಸರ್ಕಾರ ವ್ಯವಸ್ಥೆ ಅನ್ನುತ್ತೇವೆ. ಡಯರ್ಕಿ ಅನ್ನುತ್ತೇವೆ, ಎಲ್ಲರಿಗೂ ಗೊತ್ತಿದೆ. ಹಾಗೆ 7ನೇ ಕ್ವಶನ್ ಡ್ಯಾಶ್ ರೈತರ ಮೂಲ ಕುಸುಬು ಆಗಿದೆ. ಏನಂತ ನೀವೇ ಕಾಮೆಂಟ್ ಮಾಡಿ ಈ ಕ್ವಶನ್ಗೆ. ಹಾಗೆ ಸ್ಪೀಡ್ನ ಭ್ರಷ್ಟಾಚಾರದ ನಿಗ್ರಹ ಸಂಸ್ಥೆ. ಹಾಗೆ ಡ್ಯಾಶ್ ವಿಷಯವು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತದೆ. ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ಡ್ಯಾಶ್ ಎನ್ನುತ್ತೇವೆ. ಇವುಗಳಿಗೆ ಆನ್ಸರ್ ನೋಡೋಣ. 1ನೇದಕ್ಕೆ ಆನ್ಸರ್ ಡಯರ್ಕಿ ಆಗಿರುತ್ತೆ. 7ನೇ ಕ್ವಶನ್ಗೆ ಆನ್ಸರ್ ನೀವೇ ಕಾಮೆಂಟ್ ಮಾಡಿ. ಹಾಗೆ 8ನೇ ಕ್ವಶನ್ಗೆ ಆನ್ಸರ್ ಒಬ್ಬುಡ್ ಮ್ಯಾನ್, ಅಲ್ಲೇ ಇದೆ ನೋಡಿ, ಅಲ್ಲಿದೆ ನೋಡಿ. 9ನೇ ಕ್ವಶನ್ಗೆ ಶಿಕ್ಷಣ ಆಗಿರುತ್ತೆ, ಅದನ್ನು ಸಹ ಅಲ್ಲೇ ಇದೆ. 10ನೇ ಕ್ವಶನ್ಗೆ ರಾಷ್ಟ್ರೀಯ ಶಕ್ತಿ ಆಗಿರುತ್ತೆ. ಇವೆಲ್ಲವೂ PDF ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಬಿಟ್ಟಿರುತ್ತೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಹಾಗೆ ಹೊಂದಿಸಿ ಬರೆಯಿರಿ ಸಹ ನೋಡೋಣ. ಅಂಕಿ 3, ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್, ಎ ಪಕ್ಷಾಂತರ ನಿಷೇಧ ಕಾಯ್ದೆ, ಬಿ ಸತಿ ಪದ್ಧತಿ ನಿಷೇಧ, ಸಿ WTO, ಡಿ ಸಾರ್ಕ್ನ ಶಿಲ್ಪಿ, ಇ ಬಂಗಬಂಧು. ಇವುಗಳಿಗೆ ಆನ್ಸರ್ ನೋಡೋಣ. ನೋಡಿ, 1ನೇ ಕ್ವಶನ್ಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಗಾಂಧಿ ರಾಜೀವ್. ಹೇಗೆ 3ನೇ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಕ್ವಶನ್ ಪೇಪರ್ ಅಲ್ಲಿ. ಆನ್ಸರ್ ಮಾತ್ರ ಇದೆ ಈ ಸೈಡಿನಲ್ಲಿ. ಬಿಗೆ ಸತಿ ಪದ್ಧತಿ ನಿಷೇಧ ಮೋಹನ್ ರಾಯ್ ರಾಜಾರಾಮ್ ಆಗಿರುತ್ತದೆ. WTO ವಿಶ್ವ ವ್ಯಾಪಾರಿ ಸಂಘಟನೆ ಆಗಿರುತ್ತದೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಫುಲ್ ಫಾರ್ಮ್ ಸಹ ಕೇಳ್ತಾರೆ. ಸಾರ್ಕ್ ಶಿಲ್ಪಿ ಜಿಯಾ ಉರ್ ರೆಹಮಾನ್, ಬಂಗಬಂಧು ರೆಹಮಾನ್, ಶೇಖ್ ಮುಜಿಬುರ್. ಇವು ಸಹ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. 8ನೇ ಪಾಠ 9ನೇ ಪಾಠ. ಹಾಗೆ ಪ್ರಶ್ನೆಗಳನ್ನು ನೋಡೋಣ. ಇಂಗ್ಲಿಷ್ ಮೀಡಿಯಂ ಸಹ ಮಾಡುತ್ತೇವೆ. ನೀವು ಇಂಗ್ಲಿಷ್ ಮೀಡಿಯಂ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಸಹ ಹೆಲ್ಪ್ ಆಗುತ್ತೆ. ಹಾಗೆ ಗಮನಕ್ಕೆ 4, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇದು ಆದ ನಂತರ ಇಂಗ್ಲಿಷ್ ಇದೇ ವಿಡಿಯೋದಲ್ಲಿ ಮಾಡಿರ್ತೇವೆ, ನೋಡ್ಕೊಳ್ಳಿ. 12ನೇ ಕ್ವಶನ್, ಆರ್ಥಿಕ ತಾರತಮ್ಯ ಎಂದರೇನು. 13ನೇ ಕ್ವಶನ್, ಪಶ್ಚಿಮ ಘಟ್ಟ ಚಳವಳಿಯನ್ನು ಯಾರು ಪ್ರಾರಂಭಿಸಿದರು. 14ನೇ ಕ್ವಶನ್, ಅಂತಾರಾಷ್ಟ್ರೀಯ ಸಂಬಂಧಗಳು ಇದರ ಅರ್ಥವೇನು. 15ನೇ ಕ್ವಶನ್, ಭಾರತ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ. ಬಾಂಗ್ಲಾದೇಶ್ ಎಂದು ಉದಯಿಸಿತು. 12, 13, 14, 15, 16 ಇವು 1 ಅಂಕದ ಪ್ರಶ್ನೆಗಳಾಗಿರುತ್ತೆ. ಇದರಲ್ಲಿ ತಪ್ಪು ಮಾಡಿದ್ರೆ ನೀವು ಸ್ಕೋರ್ ಮಾಡೋದಾಗಲ್ಲ. ಇವು 1 ಅಂಕ ಮಾತ್ರ ಚೆನ್ನಾಗಿ ಪರ್ಫೆಕ್ಟ್ ಆಗ್ರಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಹ ಇವಕ್ಕೆ ಆನ್ಸರ್ ಬಿಟ್ಟಿರ್ತೇವೆ. ಹಾಗೆ ಇಲ್ಲಿ ಸಹ ಈ ವಿಡಿಯೋದಲ್ಲಿ ಸಹ ನೋಡಿ. ಒಟ್ಟಿನಲ್ಲಿ ಈ ಸರಿ ನೀವು ಎಲ್ಲರೂ ಪಾಸಾಗಿ.
ರೋಮನ್ ಅಂಕಿ 4ರಲ್ಲಿ ಬರುವ ಆನ್ಸರ್ಗಳನ್ನು ನೋಡುವ ಒಂದು ಅಂಕವು ಆರ್ಥಿಕ ತಾರತಮ್ಯ ಎಂದರೇನು 12ನೇ ಕ್ವಶನ್ ಇರೋದ್ರಿಂದ ಇದರಲ್ಲಿ ಆನ್ಸರ್ ಏನೆಂದರೆ ಆರ್ಥಿಕ ತಾರತಮ್ಯ ಎಂದರೆ ಸಮಾಜದಲ್ಲಿ ಆರ್ಥಿಕ ಸಂಪನ್ಮೂಲಗಳು ಮತ್ತು ಆದಾಯದ ಅಸಮಾನ ಹಂಚಿಕೆ, ಒಬ್ಬರಿಗೆ ಮೇಲೆ ಒಬ್ಬರಿಗೆ ಕೆಳಗೆ ಕೊಡುವುದರಿಂದ ಅದಕ್ಕೆ ತಾರತಮ್ಯ ಎನ್ನುವರು ಆರ್ಥಿಕವಾಗಿ. ಹಾಗೆ ಪಶ್ಚಿಮ ಘಟ್ಟ ಚಳವಳಿಯನ್ನು ಪರಿಸರವಾದಿಗಳು ಮತ್ತು ಸ್ಥಳೀಯ ಸಮುದಾಯದ ನಾಯಕರು ಪ್ರಾರಂಭಿಸಿದರು. ಅಂತಾರಾಷ್ಟ್ರೀಯ ಸಂಬಂಧಗಳು ಇದರ ಅರ್ಥವೇನೆಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೆ ವಿವಿಧ ರಾಷ್ಟ್ರಗಳ ನಡುವಿನ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಒಡನಾಟಗಳು ಮತ್ತು ಸಂಬಂಧಗಳ ಅಧ್ಯಯನ. ನಮ್ಮ ಇಂಡಿಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇಲ್ಲಿಂದ ರಫ್ತು, ಅಲ್ಲಿಂದ ಆಮದು ಮಾಡುವುದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧ ಎನ್ನುವರು. ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಯಾವುದಾದರೂ ಆಗಿರ್ಬೋದು. 15ನೇ ಕ್ವಶನ್ ಭಾರತದ ಸಂವಿಧಾನ ವಿಧಿ 51ನೇ ರಾಜನೀತಿಯ ನಿರ್ದೇಶಕ ತತ್ವಗಳು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಬಗ್ಗೆ ಉಲ್ಲೇಖಿಸುತ್ತದೆ. ಇದು ವಿದೇಶಾಂಗ ನೀತಿಯ ಆಧಾರವಾಗಿದೆ. ಹಾಗೆ ಬಾಂಗ್ಲಾದೇಶವು 1971 ಡಿಸೆಂಬರ್ 16ರಂದು ಸ್ವಾತಂತ್ರ್ಯ ರಾಷ್ಟ್ರವಾಗಿ ಉದಯಿಸಿತು. ಭಾಗ ಬಿ ರೋಮನ್ ಅಂಕಿ 5 ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳು ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್ ಪ್ರತ್ಯಕ್ಷ ಚುನಾವಣೆ ಎಂದರೇನು ಉದಾಹರಣೆ ಕೊಡಿ. 18ನೇ ಕ್ವಶನ್ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದರ ಸೇವೆಗಳ ತಿಳಿಸಿ. ಹಾಗೆ 19ನೇ ಕ್ವಶನ್ ಜಿಲ್ಲಾಧಿಕಾರಿಯ 2 ಕಾರ್ಯಗಳನ್ನು ಬರೆಯಿರಿ. ಹಾಗೆ 20ನೇ ಕ್ವಶನ್ ಹಿಂದೂ ವಿಂಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು. 21ನೇ ಕ್ವಶನ್ ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿ ಮತ್ತು ಯಾವಾಗ ಲೋಕಾಯುಕ್ತ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತಂದರು. 22ನೇ ಕ್ವಶನ್ ಹೊರಗುತ್ತಿಗೆ ಎಂದರೇನು. 23ನೇ ಕ್ವಶನ್ ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿದೆ. 24ನೇ ಕ್ವಶನ್ NSGಗೆ ಸೇರಿದ ಯಾವುದಾದರೂ 2 ರಾಷ್ಟ್ರಗಳು. 17ರಿಂದ 24ರ ತನಕ ಆನ್ಸರ್ ನೋಡೋಣ. 2 ಅಂಕವು. 17ನೇ ಕ್ವಶನ್ಗೆ ಆನ್ಸರ್ ಪ್ರತ್ಯಕ್ಷ ಚುನಾವಣೆ ಎಂದರೆ ಜನರು ತಮ್ಮ ಪ್ರತಿನಿಧಿಗಳನ್ನು ನೇರವಾಗಿ ಮತದಾನ ಮೂಲಕ ಆಯ್ಕೆ ಮಾಡುವುದು. ಉದಾಹರಣೆ ಲೋಕಸಭೆ ಚುನಾವಣಾ, ವಿಧಾನಸಭಾ ಚುನಾವಣಾ. ಯಾಕಂದ್ರೆ ನಮ್ಮ ಒಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಅಥವಾ ಎಲ್ಲರೂ ಓಟಿರುತ್ತದೆ ನೋಡಿ, ನಾವು ಹೋಗಿ ವೋಟ್ ಮಾಡಿ ನಮ್ಮ ಪ್ರತಿನಿಧಿಯನ್ನು ಆರಿಸುವುದನ್ನು ಪ್ರತ್ಯಕ್ಷ ಚುನಾವಣೆ ಅನ್ನೋದು. ನಾವು ವೋಟ್ ಮಾಡಿದ ಪ್ರತಿನಿಧಿಗಳು ಅವರಿಗಿಂತ ಮೇಲಿನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದನ್ನು ಪರೋಕ್ಷ ಚುನಾವಣೆ ಎನ್ನುತ್ತಾರೆ. ಹಾಗೆ 12ನೇ ಕ್ವಶನ್ ಚಿತ್ರವು ಭಾರತೀಯ ರೈಲ್ವೆಯನ್ನು ಸೂಚಿಸುತ್ತದೆ. ಇದು ಸರಕು ಮತ್ತು ಪ್ರಯಾಣಿಕರ ಸಾಗಣೆ ಸೇವೆಯನ್ನು ಒದಗಿಸುತ್ತದೆ. ಜಿಲ್ಲಾಧಿಕಾರಿಯ 2 ಕಾರ್ಯಗಳ ಎಂದರೆ ಜಿಲ್ಲೆಯ ಕಂದಾಯ ಸಂಗ್ರಹಣೆ ಮತ್ತು ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು. ಹಿಂದೂ ವಿಂಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹಿಂದೂ ವಿಂಡೋಸ್ ಹೋಮ್ ಅನ್ನು 1896ರಲ್ಲಿ ಪುಣೆಯಲ್ಲಿ DK ಕರ್ಗೆ ಅವರು ಸ್ಥಾಪಿಸಿದರು. 21ನೇ ಕ್ವಶನ್ಗೆ ಆನ್ಸರ್ ಕರ್ನಾಟಕದಲ್ಲಿ 1984ರಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿದ್ದಾಗ ಲೋಕಾಯುಕ್ತ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತಂದರು. 22ನೇ ಕ್ವಶನ್ಗೆ ಆನ್ಸರ್ ಹೊರಗುತ್ತಿಗೆ ಅಂದರೆ ಒಂದು ಸಂಸ್ಥೆಯು ತನ್ನ ಕೆಲವು ಕಾರ್ಯಗಳನ್ನು ನಿರ್ವಹಿಸಲು ಹೊರಗಿನ ಸಂಸ್ಥೆಗಳಿಂದ ಅಥವಾ ವ್ಯಕ್ತಿಗಳಿಗೆ ಗುತ್ತಿಗೆ ನೀಡುವುದು. ಹಾಗೆ 23ನೇ ಕ್ವಶನ್ಗೆ ಆನ್ಸರ್ ಶಕ್ತಿ ಬಣಗಳು ಸಾಮಾನ್ಯವಾಗಿ ಸಿದ್ಧಾಂತ, ರಾಜಕೀಯ ವ್ಯವಸ್ಥೆ, ಆರ್ಥಿಕ ಹಿತಾಸಕ್ತಿಗಳು ಮತ್ತು ಭದ್ರತಾ ಕಾಳಜಿಗಳ ಆಧಾರದ ಮೇಲೆ ವಿಂಗಡಣೆಯಾಗಿದೆ. ಹಾಗೆ ಇವೆಲ್ಲವೂ ಸಹ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೇವೆ. ಟೆಲಿಗ್ರಾಮ್ ಚಾನಲನ್ನು ಸಹ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ. ಹಾಗೆ NSG ಸೇರಿದ ಯಾವುದಾದ್ರು 2 ರಾಷ್ಟ್ರಗಳನ್ನು ಹೆಸರಿಸಿ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, USA ಆಗಿರ್ಬೋದು, ರಷ್ಯಾ. ಹಾಗೆ 5 ಅಂಕದ ಕ್ವಶನ್ ವಿತ್ ಆನ್ಸರ್ ನೋಡೋಣ. ರೋಮನ್ ಅಂಕಿ 6 ಕೆಳಗಿನ ಯಾವುದಾದ್ರು 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 10 ವಾಕ್ಯದಲ್ಲಿ ಉತ್ತರಿಸಿ. ವಿಡಿಯೋ ಲಾಂಗ್ ಆಗಿರೋದ್ರಿಂದ ನಿಮಗೆ ಯಾವ್ಯಾವ ಇಂಪಾರ್ಟೆಂಟ್ ಇದೆ ಯಾವ್ಯಾವ ಹೇಳ್ತೀನಿ. ಇವೆಲ್ಲಕ್ಕೂ ಆನ್ಸರ್ ಟೆಲಿಗ್ರಾಮ್ ಚಾನಲ್ಲಿ ಕೊಟ್ಟಿರ್ತೇವೆ, ನೋಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಎಲ್ಲಾದರೂ ತಪ್ಪಿದ್ದರೆ ಕ್ಷಮಿಸಿ, ಕಾಮೆಂಟ್ ಮಾಡಿ. 25ನೇ ಕ್ವಶನ್ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಉಪಬಂಧಗಳು ವಿವರಿಸಿ. ಟೋಟಲ್ ಸ್ಕೀಮ್ ಅನ್ನು ವಿವರಿಸಿ. 26ನೇ ಕ್ವಶನ್ ಇದು ಸಹ 100% ಇಂಪಾರ್ಟೆಂಟ್ ಆಗಿರುತ್ತೆ. 27ನೇ ಕ್ವಶನ್ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ಇದು 5 ಅಂಕದಲ್ಲಿ ಅಥವಾ 10 ಅಂಕದಲ್ಲಿ ಫಿಕ್ಸ್. ಹೋದ ವರ್ಷನೂ ಕೊಟ್ಟಿದ್ರು, 10 ವರ್ಷನೂ ಕೊಟ್ಟಿದ್ರು, ಇದು ಸಹ ನೋಡ್ಕೊಳ್ಳಿ. 28ನೇ ಕ್ವಶನ್ ಮಹಿಳಾ ಚಳುವಳಿಯ ಕಾರಣಗಳು. ಇದು ಮಹಿಳಾ ಚಳುವಳಿಯ ಕಾರಣಗಳು, ಪರಿಣಾಮಗಳು ಅಥವಾ ರೈತರ ಚಳುವಳಿಯ ಕಾರಣಗಳು, ಪರಿಣಾಮಗಳು ಏನಾದರಲ್ಲಿ ನೋಡಿ ಎಲ್ಲವನ್ನು ನೋಡಿಕೊಳ್ಳಿ. ಅದರಲ್ಲಿ ಫಿಕ್ಸ್ 1 ಅಥವಾ 2 ಕ್ವಶನ್ ಕೊಟ್ಟಿರ್ತಾರೆ. ಹಾಗೆ 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಪ್ರಕಾರ ಮತ್ತು ವಿವರಣೆ ಸಂವಿಧಾನಕ್ಕೆ ಕೈಗೊಂಡಿರುವ ಕ್ರಮಗಳು. ಇದು ಹೋದ ವರ್ಷದಿಂದ ಆಗಿದೆ. ಒಂದು ಪಿಕ್ಚರ್ ನೋಡಿ ನಾವು ಫೋಟೋ ನೋಡಿ ನಾವು ಅದರ ಬಗ್ಗೆ ಬರೆಯೋದು. 30ನೇ ಕ್ವಶನ್ ಹಾಗೆ ವಿಶ್ವಸಂಸ್ಥೆಯ ದೇಶಗಳು ಯಾವುವು ಇದು ಸಹ ನೋಡ್ಕೊಳ್ಳಿ. 10 ಮಾರ್ಕ್ಸಲ್ಲಿ ನೋಡಬೇಕಂದ್ರೆ 35ನೇ ಕ್ವಶನ್ ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು ಮತ್ತು ಅವುಗಳು ನಿರ್ವಹಣೋಪಾಯಗಳನ್ನು ವಿವರಿಸಿ. 5ನೇ ಪಾಠದಲ್ಲಿ ಬರುವ ಇದು ಅಥವಾ ಇನ್ನೊಂದು ಕ್ವಶನ್ ಇದೆಯೋ 2 ಸಹ ನೋಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ನೋಡ್ಕೊಳ್ಳಿ. ಅವಾಗ ಇನ್ಫಾರ್ಮೇಷನ್ ಕೊಡ್ತಿರ್ತದೆ, ಇಂಪಾರ್ಟೆಂಟ್ ಕ್ವಶನ್ಗಳು ಎಲ್ಲ. ಒಟ್ಟಿನಲ್ಲಿ ಈ ವರ್ಷ ಪಾಸ್ ಆಗಬೇಕು ಎಲ್ಲ ಹುಡುಗರು. ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ ಈ ವಿಡಿಯೋ. ಹಾಗೆ ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು.
ಯಾವುದಾದರೂ 2 ಕೇಂದ್ರ ಸೇವೆಗಳನ್ನು ಬರೆಯಿರಿ. ಅಸ್ಮಿತಾ ರಾಜ್ಯಗಳನ್ನು ಉಗಮಕ್ಕೆ ಕಾರಣಗಳನ್ನು ಬರೆಯಿರಿ. ಇದೇನಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಇವು ನೋಡ್ಕೊಳ್ಳಿ. ಇವ ರಾಷ್ಟ್ರ ನಿರ್ಮಾಣಕ್ಕೆ ಎದುರು ಖರ್ಚಿನ ಭಾರತ ದೇಶ ನೀತಿಯ ಮೂಲ ತೋಳು. ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ ಎಂದು ಹೇಳುತ್ತಾ ಧನ್ಯವಾದಗಳು.